ಗುತ್ತಿಗೆದಾರರಿಗೆ ಗ್ರಾಮಸ್ಥರು ಸಹಕಾರ ನೀಡಿದಾಗ ಮಾತ್ರ ಗ್ರಾಮದ ಅಭಿವೃದ್ಧಿಯಾಗುತ್ತದೆ. ಹೀಗಾಗಿ ಅಭಿವೃದ್ಧಿ ವಿಷಯದಲ್ಲಿ ಯಾರೂ ಅಡ್ಡಗಾಲು ಹಾಕಬಾರದು ಎಂದು ಶಾಸಕ ಸಿಸಿ ಪಾಟೀಲ್ ಹೇಳಿದರು. ತಾಲೂಕಿನ ಮೇಗೂರು ಗ್ರಾಮದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣವಾಗಲಿದೆ. ಬೋಪಳಾಪುರ ರಸ್ತೆಯಿಂದ ಗ್ರಾಮದ ಹನುಮಂತ ದೇವರ ದೇವಸ್ಥಾನದವರೆಗೆ ಮತ್ತೊಂದು ಹಂತದಲ್ಲಿ ರಸ್ತೆ ನಿರ್ಮಾಣಕ್ಕೆ ಅನುದಾನ ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು. ಗ್ರಾಮದಿಂದ ಮೆಣಸನವ ಗ್ರಾಮಕ್ಕೆ ತೆರಳುವ ರಸ್ತೆಗೆ ಅನುದಾನ ಒದಗಿಸುವಂತೆ ಗ್ರಾಮಸ್ಥರು ಮಾಡಿದ ಮನವಿಗೆ ಸ್ಪಂದಿಸಿದ ಶಾಸಕರು ಮುಂದಿನ ಹಂತದಲ್ಲಿ ಅನುದಾನ ಒದಗಿಸಿ ಶೀಘ್ರ ರಸ್ತೆ ನಿರ್ಮಿಸಲಾಗುವುದು ಎಂದರು. ಆದ್ರೆ ಇದೊಂದು ಊರಿನ ನೋಡಿ ಹೆಂಗೆ ಓದಿತ್ತು ನನಗೂ ಗೊತ್ತಾಗಲಿಲ್ಲ. ಗಣೇಶ್ಗವರು ಹೇಳಿಲ್ಲ, ಶಿವಾನಂದ ಹೇಳಿಲ್ಲ, ಗೌಡರು ಹೇಳಿಲ್ಲ. ನನಗೆ ನಾಚಿಕೆ ಬಂತವಾಗ ಈ ಊರಿಗೆ ಬಂದು ಓಟ್ ಹೆಂಗೆ ಕೇಳಿ ಅಂತೇಳಿ. ಇದನ್ನು ಲಕ್ಷದಾಗ ಇಟ್ಕೊಂಡು ನನಗೆ ಬಂದಂಥ ಅನುದಾನದಲ್ಲಿ ಪ್ರಥಮ ಆದ್ಯತೆ ಮೇರೆಗೆ ಇದಕ್ಕೆ 2 ಕೋಟಿ ರೂಪಾಯಿ ಹಾಕಿದ್ದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಲೇಟಾಗಿ ಪ್ರಾರಂಭ ಆಕೈತಿ. ಪ್ರಾರಂಭ ಆಗಲಿ, ಮುಗಿಸ್ಲಿ. ಏನು ಹೊಸ ಬೇಡಿಕೆ ಇಟ್ಟಿದ್ವಿ ಅದಕ್ಕೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಈ ಹನುಮಂತೇವ್ರ ಗುಡಿ ಮಠ ತಂದು ಮುಗಿಸುವಂಥ ಪ್ರಯತ್ನ ಮಾಡ್ತೇನೆ. ಶಿವಾನಂದ ಮತ್ತು ನಾಳೆಗೆ ಏನಾಗ್ತದೆ ಅಂತ ಕೇಳ್ಬೋದು. ಮುಗಿಸುವಂಥ ಪ್ರಯತ್ನ ಮಾಡ್ತೇನೆ. ಕೆಲಸ ಮಾಡುವಾಗ ಗುತ್ತಿಗೆದಾರರಿಗೆ ಗ್ರಾಮಸ್ಥರ ಸಹಕಾರ ಇರಬೇಕು. ಗುತ್ತಿಗೆದಾರರನ್ನು ಕಾಡಬಾರ್ದು. ನನ್ನ ಗುಡಿಗೆ ರೊಕ್ಕ ಕೊಡು, ಜಾತ್ರೆಗೆ ರೊಕ್ಕ ಕೊಡು ಅಂತ. ಗಣಪತಿ ಮಕ್ಕಳು ಚೋಟೆ ಇಲ್ಲಿ ಮಾಡ್ತಾರೆ. ಕಾಮಗಾರಿಗೆ ಅಂದರೆ ಮೆಣಸಿನ ಮೇನ್ ರೋಡಿಂದ ಮೇಗೂರು ಊರವರೆಗೆ 2 ಕೋಟಿ ರೂಪಾಯಿಗಳನ್ನು ಹಾಕಿದ್ದೆ. ನಮ್ಮ ಬೆಳಗಾಮದಲ್ಲಿರ್ತಕ್ಕಂಥ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಒಬ್ಬ ಕರ್ನಾಟಕ ಭಾಳ ಕಾಡಿವೆ ಭಾಳ ಕಾಡಿವೆ ಭಯ ಭಯ ಫೈಲ್ ಒಳಗೆ ವಾಪಸ್ ಕಳಿಸೋದು.